ಸೊ ನಾನು ಇದನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯನ ನಿಮ್ಮ ಜೊತೆಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ನೋಡಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ನಲ್ಲಿ ನಾನು ತುಂಬಾ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಕೂಡ ಮಾಡಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಸಕ್ಸಸ್ ಸಿಕ್ಕಲ್ಲ ಅಂತ ಹೇಳ್ತೀರಾ, ಕೆಲವರಿಗೆ ಅದು ಏನು ಮಾಡೋದು ಅಂತಲೂ ಗೊತ್ತಾಗಲ್ಲ. ಆ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಮ್ಯಾನಿಫೆಸ್ಟೇಷನ್ ಶಾರ್ಟ್ ಸಕ್ಸಸ್ ಸಿಗಲಿಕ್ಕೆ ನಾನೊಂದು ಮೆಡಿಟೇಷನ್ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮೆಡಿಟೇಷನ್ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ. ಹಾಗೆಯೇ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದರಿಂದ ಏನಾಗುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೋದು, ಅವರು ಹೆಲ್ಪ್ ತೊಗೋಬೋದು ಆ ಮೆಡಿಟೇಷನ್ನಿಂದ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ನಳಿನಿ ಅಶ್ವಿನ್. ಸೊ ನಾನು ಸೈಕಾಲಜಿಸ್ಟ್, ಎನರ್ಜಿ ಹೀಲರ್ ಮತ್ತು ಕೋಚ್. ಅದಕ್ಕಿಂತ ಮುಂಚೆ ನಾನು ಸೈಕಾಲಜಿಸ್ಟ್ ಆಗೋಕ್ಕಿಂತ ಮುಂಚೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ. ಸುಮಾರು ವರ್ಷಗಳ ಇದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ಈ ಚಾನೆಲ್ ಮೋಟಿವೇಟ್ ಮಾಡಲಿಕ್ಕೆ, ಮೋಟಿವೇಶ್ನಲ್ ಸ್ಟಫ್ ಕಂಟೆಂಟ್ನ ನಿಮಗೆಲ್ಲರ ಜೊತೆಗೂ ಶೇರ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನೀವು ಮೊದಲೇ ಬಾರಿಗೆ ಬರ್ತಾಯಿದ್ರೆ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಿಮಗೆ ಗೊತ್ತಿದೆಯಾ, ಈ ಸಕ್ಸಸ್ ನಂಬರು ನಾನು ಆಲ್ರೆಡಿ ಮಾಡಿದ್ದೀನಿ. ಇದು 2ನೇ ಪಾರ್ಟ್, ಸಕ್ಸಸ್ ನಂಬರ್ಸ್ ಬಗ್ಗೆ ಮಾಡ್ತಾ ಇರೋದು. ಈ ಸೀರೀಸ್ನ 2ನೇ ಪಾರ್ಟ್, 2ನೇ ಭಾಗ ಇದು. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿದ ದಿನಾಂಕ ಗೊತ್ತಿದ್ರೆ ಅದರಲ್ಲಿ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಸಕ್ಸಸ್ನ ಸೀಕ್ರೆಟ್ ಇದೆ ಅಂತ ನಿಮ್ಗೆ ಗೊತ್ತಿದೆಯಾ? ಸೊ ಹೇಗೆ ನೀವು ಸಕ್ಸಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಪಾರ್ಟ್ 1ಅಲ್ಲಿ, ಭಾಗ 1ರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ. ನೀವು ಹೋಗಿಬಿಟ್ಟು ಅಲ್ಲಿ ನೋಡಿಬಿಟ್ಟು ನಿಮ್ಮ ಸಕ್ಸಸ್ ನಂಬರ್ನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಸೊ ಈ ವಿಡಿಯೋದಲ್ಲಿ ನಾನು ಸಕ್ಸಸ್ ನಂಬರ್ಸ್ 6ರಿಂದ 9 ಮತ್ತು 11, 12. ಸೊ ಇದನ್ನು ನಾನು ಹೇಗೆ, ಅದರದ್ದು ಸೀಕ್ರೆಟ್ ಏನು, ಸಕ್ಸಸ್ ಸೀಕ್ರೆಟ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಹೇಗೆ ಈ ನಂಬರ್ಸ್ ನಿಮಗೆ ಕೆರಿಯರ್ ಗ್ರೋತು, ಫೈನಾನ್ಷಿಯಲ್ ಮೈಂಡ್ಸೆಟ್ ಇರ್ಬೋದು, ಎಮೋಷ್ನಲ್ ಮೆಚುರಿಟಿ ಇರ್ಬೋದು, ಹಾಗೆ ಲೈಫ್ ಪರ್ಪೋಸ್, ಇದನ್ನೆಲ್ಲ ಹೇಗೆ ನೀವು ತಿಳ್ಕೊಬೋದು ಈ ನಂಬರಿಂದ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಸಕ್ಸಸ್ ನಂಬರ್ ಏನಂತ ಹೇಳಿದ್ರೆ ನಿಮಗೆ ಏನೇನು ಗೊತ್ತಾಗುತ್ತೆ, ಸಕ್ಸಸ್ ನಂಬರಲ್ಲಿ ನಿಮಗೆ ಇದು ಹಿಡನ್ ಸ್ಟ್ರೆಂತ್ಸ್, ನಿಮ್ಮ ಸ್ಟ್ರೆಂತ್ ಏನಿದೆ, ಮೇಲ್ಗಡೆ ಕಾಣೋದು ಸ್ಟ್ರೆಂತ್ ಇರುತ್ತೆ, ಬಟ್ ಒಳಗಡೆ ನಿಮ್ಮ ಸ್ಟ್ರೆಂತ್, ನಿಮಗೆ ಏನು ಇಂಪಾರ್ಟೆಂಟ್ ಕ್ವಾಲಿಟೀಸ್ ಏನಿದೆ ಅದೆಲ್ಲ ತಿಳ್ಕೊಬೋದು. ಹಾಗೆ ಚಾಲೆಂಜಸ್ ನೀವೇನು ಫೇಸ್ ಮಾಡಬಹುದು ಜೀವನದಲ್ಲಿ, ಆಲ್ರೆಡಿ ಫೇಸ್ ಮಾಡಿದರೆ ಅದ್ರ ಬಗ್ಗೆ ತಿಳ್ಕೊಬೋದು. ಹಾಗೆಯೇ ನಿಮಗೆ ರಿಸಲ್ಟ್ ಏನು ಬರುತ್ತೆ, ಆಮೇಲೆ ಪ್ರಾಕ್ಟಿಕಲ್ ಗೈಡೆನ್ಸು ಸಿಕ್ಕುತ್ತೆ, ಕ್ಲಾರಿಟಿ, ಕಾನ್ಫಿಡೆನ್ಸ್, ಅವೇರ್ನೆಸ್ ಇವೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕೆಲವರಿಗೆ ಸಕ್ಸಸ್ ನಂಬರ್ ನೀವು ರಿಲೇಟ್ ಮಾಡ್ಕೋಬೋದು, ರೆಸೊನೇಟ್ ಮಾಡ್ಕೋಬೋದು, ಕೆಲವರು ರೆಸೊನೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಆಸ್ಪೆಕ್ಟ್ಸ್ ಇದೆ, ಇದೊಂದು ಆಸ್ಪೆಕ್ಟ್ ಅಷ್ಟೇ, ಇದೊಂದು ಪಾರ್ಟ್ ಅಷ್ಟೇ. ಸೊ ನಮಗೆ ಈಗ ಕುಂಡಲಿ ಜಾತಕದ ಪ್ರಕಾರ ಪ್ಲಾನೆಟ್ಸ್ ಇದೆಯಲ್ಲ, ಗ್ರಹಗಳು ಎಲ್ಲ ಥರಗಳು ಯಾವ್ಯಾವ ಜಾಗದಲ್ಲಿದೆ ಅನ್ನೋದ್ರ ಬಗ್ಗೆ, ಅದ್ರದ್ದು ಅಷ್ಟೇ, ನಮ್ಮ ಹೆಸರು, ಹಾಗೆ ನಮ್ಮ ಎನ್ವೈರ್ಮೆಂಟ್ ಹೇಗೆ ಬೆಳೆದ್ವಿ ಅದೆಲ್ಲನೂ ಕೌಂಟ್ ಆಗುತ್ತೆ. ಅದರಿಂದನೂ ನಮ್ಮ ಒಂದು ವ್ಯಕ್ತಿತ್ವ ಅದೆಲ್ಲ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಕೆಲವರಿಗೆ ಇದು ರಿಲೇಟ್ ಮಾಡ್ಕೊಳಕ್ಕಾಗ್ತಿಲ್ಲ ಈ ನಂಬರ್ದು ನಾನೇನು ಹೇಳ್ತಿದ್ದೀನಿ ಅವುಗಳ ಬಗ್ಗೆ ಅಂತ ಹೇಳಿದ್ರೆ ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನೆ ನಿಮ್ಮ ನಾಲೆಜ್ಗೋಸ್ಕರ ತಿಳ್ಕೊಳ್ಳಿ. ಹಾಗೆ ಕೆಲವರು ರಿಲೇಟ್ ಮಾಡ್ಕೋತೀರಾ 100%, 80%, 70 ಅಥವಾ 50%, ಎಷ್ಟು ಪರ್ಸೆಂಟೇಜ್ ನೀವು ರಿಲೇಟ್ ಮಾಡ್ಕೋತೀರಾ ಅಷ್ಟು ನೀವು ಹೌದು ನಾನು ರಿಲೇಟ್ ಮಾಡ್ಕೋತೀನಿ, ನೀವೇನು ಹೇಳಿದ್ದೀರಾ ಈ ಸಕ್ಸಸ್ ನಂಬರ್ ನಂದಿದು ಸೇಮ್ ಎಕ್ಸಾಕ್ಟ್ ನಾನು ಹೀಗೇನೆ ಆಗ್ತಾ ಇದೆ, ಹೀಗೆ ನಾನು ರಿಲೇಟ್ ಮಾಡ್ಕೋತೀನಿ ಅನ್ನೋದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಡಿಸ್ಕ್ಲೇಮರ್ ಏನಂತ ಹೇಳಿದ್ರೆ, ಇದನ್ನು ಜಸ್ಟ್ ನೀವು ಕ್ಯೂರಿಯಾಸಿಟಿ ಮತ್ತು ಸ್ಟಡಿ ಪರ್ಪಸ್ಗಷ್ಟೇ ತೊಗೊಳ್ಳಿ. ಇದು ನಾನು ಡಯಾಗ್ನೋಸಿಸ್ ಮಾಡ್ತಿಲ್ಲ, ನಾನೇನು ನಿಮಗೆ ಪ್ರಿಡಿಕ್ಷನ್ ಮಾಡಿ ಎಕ್ಸಾಕ್ಟ್ ಹೀಗೆ ಆಗುತ್ತೆ ಅಂತ ನಾನೇನು ನಿಮಗೆ ಅಡ್ವೈಸ್ ಮಾಡ್ತಾ ಇಲ್ಲ. ಜಸ್ಟ್ ಕ್ಯೂರಿಯಾಸಿಟಿ ಸೇಕ್ ಇದು ಮಾಡಿ. ಯಾಕಂದರೆ ಇದು ಜನರಲ್ ಎಲ್ಲರಿಗೂ ಹೇಳ್ತಾ ಇರೋದು, ನಿಮಗೆ 1-to-1 ಸೆಷನಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಎಲ್ಲನೂ ಆಸ್ಪೆಕ್ಟ್ಸ್ ನೋಡಿ ನಿಮಗೆ ತಿಳಿಸ್ಕೊಡೋಕ್ಕಾಗಲಿಕ್ಕೆ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಇದು ಪಾರ್ಟ್ 2. ಅಂದರೆ ಇಲ್ಲಿ ನಾನು 6ನೇ ನಂಬರಿಂದ 6, 7, 8, 9 ಮತ್ತು 11 ಮತ್ತು 22 ಇಷ್ಟ್ರ ಬಗ್ಗೆ ನಾನು ಸಕ್ಸಸ್ ನಂಬರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಪ್ರತಿ ಸಕ್ಸಸ್ ನಂಬರ್ದು ಅದರದ್ದೇ ಆದ ಯೂನಿಕ್ ವೈಬ್ರೇಷನ್ ಇದೆ. ಸೊ ಈಗ ಸಕ್ಸಸ್ ನಂಬರ್ 6 ತೊಗೊಂಡ್ರೆ ಅದು ರೆಸ್ಪಾನ್ಸಿಬಿಲಿಟಿ, ಅದು ಫ್ಯಾಮಿಲಿ ಡ್ರಿವನ್ ಸಕ್ಸಸ್ ಮತ್ತು ಸ್ಟೆಬಿಲಿಟಿ ಇದೆ ಅದಕ್ಕೆ. ಹಾಗೆ 7 ತೊಗೊಂಡ್ರೆ, 7 ತೊಗೊಂಡ್ರೆ ಅದು ಸ್ಪಿರಿಚುವಲ್ ಡೆಪ್ತ್ ಇರುತ್ತೆ, ಸ್ಪಿರಿಚುವಲ್ ಗ್ರೋತ್ ಇರುತ್ತೆ, ಸ್ಪಿರಿಚುಯಾಲಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಅನಾಲಿಸಿಸ್ಸು ಮತ್ತು ಇನ್ನರ್ ಅವ್ರದ್ದು ಅನಲೈಸ್ ಮಾಡೋ ನೇಚರ್ ಇರುತ್ತೆ. ಹಾಗೆ 8 ತೊಗೊಂಡ್ರೆ ಪವರ್, ಅಥಾರಿಟಿ, ಆಮೇಲೆ ವೆಲ್ತ್ ಏನಿದೆ, ನಾವು ನಮ್ಮ ಇದನ್ನು ವೆಲ್ತ್ ಬಿಲ್ಡ್ ಮಾಡೋದು, ಆಮೇಲೆ ಲಾಂಗ್ ಟರ್ಮ್ ಸಕ್ಸಸ್ಸು ನಂಬರ್ 8ನವ್ರಿಗೆ ಸಿಗುತ್ತೆ.
ನಂಬರ್ 9 ಕಂಪ್ಯಾಷನು, ಲೀಡರ್ಶಿಪ್ಪು, ಹಾಗೆಲ್ಲ ಕಾರ್ಮಿಕ್ ಕಂಪ್ಲೀಷನ್ ಅಂತ ಏನು ಹೇಳ್ತೀವಿ ನಾವು ನಮ್ಮ ಜನ್ಮ ಏನಾರ ಒಂದು ಕರ್ಮ ಅದು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದೇ ಆದ ಕರ್ಮಗಳಿದೆ, ಅದಕ್ಕೆ ನಾವು ಪ್ರತಿ ಜನ್ಮನೂ ಎತ್ತುತ್ತೀವಿ. ಸೊ ಅದು ಕಾರ್ಮಿಕ್ ಕಂಪ್ಲೀಷನ್ ಏನಿದೆ ಅದು ನಂಬರ್ 9 ಗೊತ್ತಾಗುತ್ತೆ. ಸೊ ಮಾಸ್ಟರ್ ನಂಬರ್ಸ್ ಏನು 11 ಮತ್ತು 12 ಇವೆರಡು ಮಾಸ್ಟರ್ ನಂಬರ್ಸು. ಅದರಲ್ಲಿ ಏನು ಗೊತ್ತಾಗುತ್ತೆ, ಇಂಟ್ಯೂಷನ್. ಮಾಸ್ಟರ್ ನಂಬರ್ 11 ತೊಗೊಂಡ್ರೆ ಇಂಟ್ಯೂಷನ್ ಇರುತ್ತೆ, ಇನ್ಫ್ಲೂಯೆನ್ಸ್ ಮತ್ತು ಹೈಯರ್ ಅವೇರ್ನೆಸ್ ಇರುತ್ತೆ. ಮಾಸ್ಟರ್ ನಂಬರ್ 22 ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟು, ಲೆಗಸಿ ಬಿಲ್ಡಿಂಗ್ ಮತ್ತು ವಿಷನರಿ ಸಕ್ಸಸ್ ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮಗೆ ಹೇಗೆ ಪ್ರತಿಯೊಂದು ನಂಬರ್ದು ಹೇಗೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಇದನ್ನೆಲ್ಲ ಕೊನೆ ತನಕ ನೋಡಿ. ಹಾಗೆಯೇ ನಿಮ್ಮದೇ ಒಂದು ಸಕ್ಸಸ್ಸು, ನಿಮ್ಮ ಬಿಹೇವಿಯರ್ ಆಗಲಿ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ವರ್ಚ್ಯೂಸ್ ಇರ್ಬೋದು, ಕ್ವಾಲಿಟೀಸ್, ಚಾಲೆಂಜಸ್, ಇದೆಲ್ಲ ನಿಮ್ಮಿಂದ ಬೇರೆಯವರಿಂದ ಒಂದು ಹೇಗೆ ಚೇಂಜ್ ಆಗುತ್ತೆ, ನಿಮ್ಮದೇ ಆದ ನ್ಯಾಚುರಲ್ ಸಕ್ಸಸ್ ಎನರ್ಜಿ ಇರುತ್ತೆ, ಅದೆಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ಹೇಳ್ತೀನಿ, ಬ್ರೀಫಾಗಿ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ ಈ ವಿಡಿಯೋನ. ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮಾಡಿ, ಹಾಗೆ ಎಲ್ಲರ ಜೊತೆಗೂ ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ. ಈಗ ನಾವು ನಂಬರ್ 6ಇಂದ ಶುರು ಮಾಡೋಣ. ಸೊ ನಂಬರ್ 6, ನಿಮ್ಮದು ಸಕ್ಸಸ್ ನಂಬರ್ 6 ಆಗಿದ್ದರೆ ನೀವು ಪರ್ಫೆಕ್ಷನಿಸ್ಟ್, ಎಕ್ಸ್ಟ್ರೀಮಾಗಿ ಪರ್ಫೆಕ್ಷನಿಸ್ಟ್. ಯಾವುದೋ ಕೆಲಸ ಮಾಡಲಿ ಏನಾಗಲಿ ನಾವು ಪರ್ಫೆಕ್ಟ್ ಆಗಿರಬೇಕು ಅನ್ಕೋತೀರಾ. ಆಮೇಲೆ ತುಂಬ ಆನೆಸ್ಟ್ ಆಗಿರ್ತೀರಾ. ಆಮೇಲೆ ನಿಮ್ಮದು ಹೆಲ್ತ್, ಫ್ಯಾಮಿಲಿ ಮತ್ತು ಕೆಲಸ ಇದನ್ನೆಲ್ಲನೂ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಪ್ರಯಾರಿಟೈಸ್ ಮಾಡೋಕ್ಕೆ ಗೊತ್ತು ನಿಮಗೆ. ಅಂದರೆ ಇದು ನಿಮ್ಮ ಬ್ಲಡ್ಡಲ್ಲೇ ನಡೀತಿದೆ. ನಿಮಗೆ ಫಸ್ಟು ನಾನು ಫ್ಯಾಮಿಲಿನ ಫಸ್ಟ್ ಹಾಕಬೇಕು, ನಾನು ಬೇಕಾದರೆ ಕ್ಯಾರಿಯರ್ನ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ, ಬಟ್ ನನ್ನದು ಫ್ಯಾಮಿಲಿ ಇದೆಲ್ಲ ಅದು ಫಸ್ಟ್ ಬರುತ್ತೆ ಅಂತ ಅನ್ಕೋತೀರಾ. ನೀವು ಹೆಸಿಟೇಟ್ ಮಾಡೋದಿಲ್ಲ. ಸೊ ನೀವು ತುಂಬ ಕೇರಿಂಗ್ ಆಗಿರ್ತೀರಾ. ಸೊ ನೀವು ಬೇರೆಯವ್ರಿಗೂ ಕೇರ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ, ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರಿಗೂ, ಮತ್ತು ನಿಮ್ಮ ಬಗ್ಗೆನೂ ನೀವು ಕೇರ್ ತಗೋತೀರಾ. ಕೇರಿಂಗ್, ಕ್ಲಾಸ್ಮೇಟ್ಸ್ ಬಗ್ಗೆ, ಸ್ಟೂಡೆಂಟ್ ಆಗಿದ್ದರೆ ಕೊಲೀಗ್ಸ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ, ಇವ್ರಿಗೆಲ್ಲರಿಗೂ ತುಂಬ ಕೇರಿಂಗ್ ಆಗಿದ್ದೀರಾ. ನಿಮ್ಮ ಸ್ವಭಾವನೇ ಅದು, ತುಂಬ ಕೇರಿಂಗ್ ನೇಚರು. ಸೊ ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ಎಷ್ಟರ ಮಟ್ಟಿಗೆ ನೀವು ಹೋಗಿ ಮಾಡ್ತೀರಾ ಅಂದರೆ ನಿಮಗೆ ನೀವೇ ಡಿಸಪಾಯಿಂಟ್ ಮಾಡ್ಕೋತೀರಾ. ಅಂದರೆ ನಿಮ್ಮ ಇದ್ರ ಬಗ್ಗೆ, ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ಬಗ್ಗೆ, ನಿಮ್ಮ ವೆಲ್ ಬೀಯಿಂಗ್ ಬಗ್ಗೆ ನೀವು ಇಗ್ನೋರ್ ಮಾಡಿಕೊಂಡು, ನೆಗ್ಲೆಕ್ಟ್ ಮಾಡಿ ನೀವು ಬೇರೆಯವರಿಗೆ ಇದು ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ. ಪರ್ಸನಲ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಎರಡರಲ್ಲೂ ಮಾಡ್ತೀರಾ. ಸೊ ಬಟ್ ಇದರಿಂದ ಏನಾದ್ರು ಡ್ಯಾಮೇಜ್ ಆದರೂ ನೀವು ತುಂಬ ರೆಸಿಲಿಯೆಂಟ್ ಇದ್ದೀರಾ, ಅದನ್ನು ತೊಗೋಬೋದು ನೀವು. ಸೊ ಅದು ಮತ್ತೆ ಹೊರಗೆ ಬರೋ ಇದು ನಿಮಗೆ ಆ ಶಕ್ತಿ ಇದೆ, ತುಂಬಾ ರೆಸಿಲಿಯೆನ್ಸ್ ಇದೆ ನಿಮಗೆ. ಹಾಗೆ ಎಲ್ಲ ಇದನ್ನು ನೀವು ಬೇಗ ಕ್ವಿಕ್ಕಾಗಿ ಮ್ಯಾನೇಜ್ ಮಾಡ್ತೀರಾ. ಸೊ ಡ್ಯಾಮೇಜ್ ಕಂಟ್ರೋಲು ತುಂಬ ಎಕ್ಸಲೆಂಟ್ ಇದ್ದೀರಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರಲ್ಲಿ. ಸೊ ಹಾಗೆಯೇ ಯಾವುದಾದ್ರೂ ಕೆಯಾಟಿಕ್ ಸಿಚುವೇಶನ್ ಇತ್ತು, ಏನಾದರೂ ತಪ್ಪಾಯಿತು, ಏನಾದರೂ ಇನ್ಸಿಡೆಂಟ್ ಆಯಿತು, ಸಿಚುವೇಶನ್ ಆಯಿತು ಅಂತ ಹೇಳಿದ್ರೆ ನೀವು ಹೋಗ್ತೀರಾ ಒಳಗಡೆ, ಏನು ಹೆಸಿಟೇಟ್ ಮಾಡಲ್ಲ, ನೀವು ಸರಿ ಮಾಡ್ತೀರಾ. ಕೆಯಾಸ್ ಇರೋದನ್ನ ಸರಿ ಮಾಡಿಕೊಂಡು ಆಮೇಲೆ ಹೊರಗಡೆ ಬರ್ತೀರಾ. ಚೆನ್ನಾಗಿ ನೀವು ಎಕ್ಸೆಪ್ಷನಲ್ಲಿ ವೆಲ್ ಇದ್ದೀರಾ. ಇದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸೆಪ್ಷನಲ್ ಆಗಿ ನೀವೆಲ್ಲ ಚೆನ್ನಾಗಿ ಮಾಡ್ಕೋತೀರಾ. ಆಮೇಲೆ ಎಲ್ರಿಗೂ ಕಾಮ್ ಡೌನ್ ಮಾಡ್ತೀರಾ, ಸೂದ್ ಮಾಡ್ತೀರಾ. ಸೊ ಕೆಲವು ಸಲ ನೀವು ಅಗ್ರೆಸಿವ್ ಸ್ಟ್ಯಾನ್ಸ್ ತೊಗೊಳ್ಳೋ ಇದು ಬರುತ್ತೆ, ಸಿಚುವೇಶನ್ ಬರುತ್ತೆ. ಸೊ ಮೇ ಬಿ ಈಗ ಜನಗಳಿಗೆ ಬೈಯೋದಿರ್ಬೋದು, ಅವ್ರನ್ನ ಸ್ಟ್ರಿಕ್ಟಾಗಿ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನೀವು ಇದೆಲ್ಲ ಮಾಡೋದು. ಅದಕ್ಕೆಲ್ಲರೂ ಪ್ರಿಪೇರ್ ಆಗಿರ್ತೀರಾ, ನೀವು ಅದನ್ನು ಮಾಡ್ತೀರಾ. ಸೊ ಕೆಲವು ಸಲ ನಿಮಗೆ ಸ್ಟ್ರಿಕ್ಟ್ನೆಸ್ಸು ಮಾಡ್ತೀರಾ, ಹಾಗೆ ಸಾಫ್ಟಾಗಿ, ಜೆಂಟಲಾಗಿ, ಅಫೆಕ್ಷನೇಟಾಗಿ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ಸ್ ಅಂದರೆ ಅದನ್ನು ನೀವು ಮಾಡ್ತೀರಾ. ಸೊ ನಿಮ್ಗೆ ಅದನ್ನು ಕೇಪಬಿಲಿಟಿ ಇದೆ. ಸೊ ಏನಾದರೂ ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡ್ತೀರಾ. ಸಮ್ಟೈಮ್ಸ್ ನಿಮಗೆ ಅದು ಔಟ್ ಆಫ್ ಕಂಟ್ರೋಲ್ ಹೋಯಿತು ಅಂದ್ರೂ ಕೂಡ ನೀವು ಹೇಗಾದ್ರೂ ನೀವು ಕಂಟ್ರೋಲ್ ಮಾಡೋ ಇದು ಶಕ್ತಿ ಇದೆ. ಸೊ ಯಾರಾದ್ರೂ ಅಷ್ಟೇ ಔಟ್ ಆಫ್ ಕಂಟ್ರೋಲ್ ಸಿಚುವೇಶನ್ ಇದ್ದರೆ ನಂಬರ್ 6 ಯಾರ್ದು ಸಕ್ಸಸ್ ನಂಬರ್ ಇರುತ್ತೋ ಅವ್ರ ಹತ್ರ ಹೋದರೆ ನಿಮ್ಗೆ ಖಂಡಿತ ಹೆಲ್ಪ್ ಸಿಗುತ್ತೆ. ಹಾಗೆಯೇ ನೀವು ನೇಚರ್ ಲವರ್ಸು. ಸೊ ಮನಸ್ಸಿಂದ ನೀವು ನೇಚರ್ ಲವರ್ಸು, ಹಾಗಾಗಿ ನಿಮಗೆ ಮತ್ತು ನೇಚರ್ ಟ್ರಾವೆಲಿಂಗ್ ಎಲ್ಲ ಇಷ್ಟ ಆಗುತ್ತೆ. ಮೌಂಟೇನ್ಸು ಅದಕ್ಕೆಲ್ಲ ಹೋಗೋಕ್ಕೆ ಇಷ್ಟ ಆಗುತ್ತೆ, ಮೌಂಟೇನ್ಸ್ ಇಷ್ಟ ಆಗುತ್ತೆ. ಹಾಗೆ ಸೊ ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರಪಂಚ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಮರಿ, ಇದೆಲ್ಲನೂ ನಿಮ್ಮ ಪ್ರಪಂಚ. ನೀವು ಜಾಸ್ತಿ ದಿನ ದೂರ ಇರೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನೀವು ಫ್ಯಾಮಿಲಿಯಿಂದ ಮತ್ತು ನೀವು ಯಾರನ್ನ ಇಷ್ಟಪಡ್ತೀರೋ ಅವರಿಂದ ಜಾಸ್ತಿ ಹೊತ್ತು ದೂರ ಇರೋಕ್ಕೆ ಇಷ್ಟಪಡೋದಿಲ್ಲ ನೀವು. ಸೊ ಹಾಗಾಗ್ಬಿಟ್ಟು ನೀವು ಮಕ್ಕಳನ್ನು ಕೂಡ ಓದಲಿಕ್ಕೆ ಮಾಡಲಿಕ್ಕೆ ದೂರ ಊರಿಗೆ ಕಳ್ಸೋಕ್ಕೆ ಇಷ್ಟಪಡಲ್ಲ ನೀವು. ಸೊ ಯಾಕಂದರೆ ನೀವು ತುಂಬ ಅಟ್ಯಾಚ್ಡ್ ಇರ್ತೀರ. ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ನಿಮ್ಮ ಮಕ್ಕಳನ್ನ ದೂರ ಕಳಿಸೋಕ್ಕೆ ಇಷ್ಟಪಡೋದಿಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿಯಿಂದ ದೂರ ಇರೋಕ್ಕೆ ಇಷ್ಟಪಡೋದಿಲ್ಲ. ಸೊ ನೀವು ತುಂಬ ವಿಷನರಿ ಇದ್ದೀರಾ. ಹಾಗೆ ನಿಮ್ಮದು ಮ್ಯಾಗ್ನೆಟಿಕ್ ಸಕ್ಸಸ್ನ ಅಟ್ರಾಕ್ಟ್ ಮಾಡೋ ಒಂದು ಮ್ಯಾಗ್ನೆಟಿಕ್ ಕ್ವಾಲಿಟಿ ಇದೆ ನಿಮಗೆ. ಸೊ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಏನಾದರೂ ಇರ್ಬೋದು, ಅಸೆಟ್ಸ್ ಇರ್ಬೋದು, ಬಟ್ ಯಾವುದಿದ್ರೂ ನಿಮಗೆ ಗ್ರೋತ್ ಪೊಟೆನ್ಷಿಯಲ್ ಇದೆ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ನಿಮಗೆ ಅಟ್ರಾಕ್ಟ್ ಮಾಡ್ತೀರಾ.
ಸೊ ಸ್ಟಾಕ್ಸ್ ಇರ್ಬೋದು, ಅಥವಾ ಗೋಲ್ಡ್ ಸಿಲ್ವರ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಎಲ್ಲದರಲ್ಲೂ ನಿಮಗೆ ಆಪರ್ಚುನಿಟೀಸ್ ಚೆನ್ನಾಗೇ ಸಿಕ್ಕುತ್ತೆ. ಸೊ ನಿಮಗೆ ಒಂದು ಇಂಟ್ಯೂಷನ್ ಇದೆ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಏನು ಮಾಡ್ಬೋದು ಅಂತೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಸಕ್ಸಸ್ ಚೆನ್ನಾಗೇ ಬರುತ್ತೆ. ಸೊ ಹಾಗಾಗಿ ತುಂಬಾ ಒಳ್ಳೆ ನಂಬರು ಸಕ್ಸಸ್ ನಂಬರು 6. ಸೊ ಹಾಗೆಯೇ ಇದು ಗೊತ್ತಲ್ವ ನಿಮಗೆ 6 ನಂಬರ್ ಅಂತ ಹೇಳಿದ್ರೆ ಸಕ್ಸಸ್ ನಂಬರ್ ಅಂತ ಅದಕ್ಕೆ ಇದಾಗಿದೆ, ಸಿನಾನಿಮ್ ಆಗಿದೆ, ಸಿನಾನಿಮಸ್ ಟು ಸಕ್ಸಸ್ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇದು ಸಕ್ಸಸ್ ನಂಬರ್ 6 ಯಾರು ಇದ್ದೀರಾ ಅವ್ರದ್ದೆಲ್ಲದು ಇದು ಹೀಗಿರುತ್ತೆ. ಸೊ ನಿಮ್ದು ಯಾರ್ದಾದ್ರು ಸಕ್ಸಸ್ ನಂಬರ್ 6 ಆಗಿದೆಯಾ? ಹಾಗಿದ್ರೆ ನೀವು ರಿಲೇಟ್ ಮಾಡ್ಕೊಂಡ್ರೆ, ರೆಸೊನೇಟ್ ಮಾಡ್ಕೊಂಡ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹಾಗೆಯೇ ನಾನು ಹೇಳಿದ ಎಷ್ಟು ಪಾಯಿಂಟ್ಸು ನೀವು ರಿಲೇಟ್ ಮಾಡ್ಕೊಂಡ್ರಿ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ನಂಬರ್ 7, ಸಕ್ಸಸ್ ನಂಬರ್ 7. ಸೊ ನಂಬರ್ 7 ನಿಮ್ದಾಗಿದ್ರೆ ನೀವು ತುಂಬ ಲಾಜಿಕಲ್ ಆಗಿದ್ದೀರಾ. ಆಮೇಲೆ ಡೇಟಾ ಏನಿದು ಫ್ಯಾಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ನಿಮಗೆ ಎಲ್ಲದರಲ್ಲೂ ಒಂದು ಹಿಡನ್ ಸ್ಟ್ರಾಟಜಿ ಇರುತ್ತೆ, ನಿಮ್ಮದೇ ಆದ ರೂಲ್ಸ್ ಮಾಡ್ಕೊಂಡಿರ್ತೀರಾ, ತುಂಬ ಬ್ರಿಲಿಯಂಟ್ ಇದ್ದೀರಾ. ನಿಮ್ಮದೇ ನೀವು ರೂಲ್ಸ್ ಮಾಡಿ ನಿಮ್ಮದೊಂದು ಎಲ್ಲ ಒಂದು ನಿಮ್ಮದೇ ರೀತಿ ಮಾಡೋದಕ್ಕೆ ನೀವು ತುಂಬ ಬ್ರಿಲಿಯನ್ಸ್ ಇದೆ, ನಿಮ್ಮದೇ ಯುನೀಕ್ ವೇ ಇದೆ. ಸೊ ಹಾಗೆ ನಿಮಗೆ ಚೆನ್ನಾಗಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ನಿಮ್ಗೆ ಏನು ಬೇಕೋ ಟಾಸ್ಕ್ ಅದರಲ್ಲಿ ನಿಮ್ಮ ಏನು ರೂಲ್ಸ್ ಇದೆ ಅದು ಮಾಸ್ಟರ್ ಆಗಿದ್ದೀರಾ. ತುಂಬ ನೀವು ಎಕ್ಸೆಲ್ ಆಗಿರ್ತೀರಾ, ಅದರಲ್ಲಿ ಮಾಸ್ಟರ್ ಆಗಿದ್ದೀರಾ. ಹಾಗೆಯೇ ನೀವು ಬೇರೆಯವ್ರ ಜೊತೆಗೆ ನಿಮ್ಮ ಲೈಫ್ನ ನೀವು ಕಂಪೇರ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ನೀವು ನಿಮ್ಮ ಗ್ರೋತ್ ಏನು ಅಂತ ನಿಮ್ಮ ಬಗ್ಗೆ ನೀವೇ ಮಾಡ್ಕೋತೀರ ವಿನಃ ನೀವು ಮತ್ತು ಇನ್ನೊಂದು ವ್ಯಕ್ತಿ ಜೊತೆಗೆ ನಿಮ್ಮ ಲೈಫ್ ಹೀಗೆ ಹಾಗೆ ಅಂದ್ಕೊಂಡು ನೀವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸೊ ಹಾಗೆಯೇ ನಂಬರ್ 7 ಜನಗಳು ಯಾರಿದ್ದಾರೆ ಅವರು ತುಂಬ ಮಿಸ್ಟೀರಿಯಸ್ಸು. ಹೊರಗಡೆ ನಗ್ನಗ್ತಾ ಇದೆಲ್ಲ ಮಾಡಿರ್ತಾರೆ, ಬಟ್ ಒಳಗಡೆ ಏನೋ ಒಂದು ನಡೀತಾನೆ ಇರುತ್ತೆ, ಯೋಚನೆ ಇದು ಎಲ್ಲ ನಡೀತಿರುತ್ತೆ. ಅಥವಾ ಏನಾದರೂ ಇದ್ದರೆ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಏನಾರಿತ್ತು ಸಿಚುವೇಶನ್ ಇತ್ತು ಅಂದರೆ ಸ್ಟ್ರಾಟಜಿ ಮಾಡ್ತಾ ಇರ್ಬೋದು. ಹೀಗೆ ಅವರು ಆರ್ಡಿನರಿ ಅನಿಸ್ತಿರ್ತಾರೆ ಕೆಲಗಡೆ ಹೊರಗಡೆ, ಬಟ್ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರೆ. ಸೊ ಹಾಗೆ ಅವರು ತುಂಬಾ ಬ್ರೈಟ್ ಮತ್ತು ತುಂಬ ಶಾರ್ಪ್ ಇರ್ತಾರೆ. ಹಾಗೆಯೇ ಅವರು ಎಕ್ಸ್ಪ್ರೆಷನ್ಸ್ ನೋಡಿಬಿಟ್ಟು ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಮೇಲೇನೋ ಕಾಮಾಗಿ ಕಂಟೆಂಟ್ ಅಂದರೆ ಕಂಪೋಸ್ಡ್ ಆಗಿರ್ತಾರೆ, ಬಟ್ ಒಳಗಡೆ ಎಷ್ಟೊಂದು ನಡೀತಿರ್ಬೋದು ಅವ್ರಿಗೆ, 1000 ಗೋಜಲುಗಳಿರ್ಬೋದು, ಬಟ್ ಅದು ನೀವು ಮುಖದಲ್ಲಿ ನೋಡಿಬಿಟ್ಟು ನೀವು ಹೇಳೋಕ್ಕಾಗಲ್ಲ. ಸೊ ಅವ್ರು ಕಾಮಾಗಿದ್ದಾರೆ ಅಂದರೆ ನಗ್ನಗ್ತಾ ಇರ್ತಾರೆ ಅಂದರೆ ಏನೂ ಇಲ್ಲ, ಅವ್ರಿಗೆ ಆರಾಮಾಗಿದ್ದಾರೆ, ಏನೂ ಸಮಸ್ಯೆಗಳಿಲ್ಲ ಇದು ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಒಳಗಡೆ ಎಲ್ಲ ನಡೀತಾ ಇರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಸೊ ಅವ್ರನ್ನ ಬಿಟ್ಟರೆ ಬೇರೆಯವ್ರು ನೋಡ್ತಾ ಇದ್ದಾರಲ್ಲ, ಬೇರೆಯವ್ರಿಗೆ ಅವ್ರು ಏನು ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತಾರೆ, ಅವ್ರ ತಲೆಯಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಊಹೆ ಅಂತ ಹೇಳಿದ್ರೆ ಇದನ್ನು ಮಾಡಲಿಕ್ಕಾಗಲ್ಲ, ಗೆಸ್ ಮಾಡಲಿಕ್ಕಾಗಲ್ಲ ಏನು ಅಂತ ಹೇಳಿ. ನಿಮ್ಗೆ ಯಾರಾದರೂ 7 ನಂಬರ್ನವ್ರು ಗೊತ್ತಿದ್ದರೆ ಹೇಳಿ, ಅವ್ರದ್ದು ಗೊತ್ತಾ ನಿಮಗೆ ಏನು ಅಂತಂದರೆ ನೀವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಾ, ನಿಮ್ಗೆ ಗೊತ್ತಾಗುತ್ತಾ ಅವ್ರದ್ದು ಏನಿದೆ ಥಿಂಕಿಂಗು, ಒಳಗಡೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಅಂತ ನನಗೆ ತಿಳಿಸಿ. ಸೊ ಇನ್ನೊಂದು ನಾನು ಹೇಳಿದ್ನಲ್ಲ, ಅವ್ರು ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಎಲ್ಲನೂ ಡಿಸಿಷನ್ಸ್ ಅವ್ರು ತೊಗೊಳೋದು ಅನಲೈಸ್ ಮಾಡಿ, ಲಾಜಿಕ್ಕಾಗಿ ಥಿಂಕ್ ಮಾಡಿ, ಹಾಗೆ ಮಾಡೇ ಅವರು ತೊಗೊಳೋದು. ಸೊ ಏನಾದರೂ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಅವರು ಕ್ವಶನ್ಸ್ ಕೇಳ್ತಾರೆ. ಸೊ ಈಗ ಇನ್ನೊಬ್ಬರ ಜೊತೆಗೆ ಏನೋ ಅದ್ರ ರಿಲೇಟೆಡ್ ಇರೋ ಯಾರು ವ್ಯಕ್ತಿ ಇರ್ಬೋದು, ಏನಾದರೂ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಕ್ವಶನ್ಸ್ ಕೇಳಿ ಅವರು ಕ್ಲಾರಿಟಿ ತಂದ್ಕೋತಾರೆ. ಸೊ ಹಾಗೆ ತುಂಬ ಸಣ್ಣ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾರೆ ಅವರು. ಸೊ ಎಲ್ಲ ಬೇರೆಯವರು ಅದನ್ನು ನೋಟಿಸ್ ಮಾಡೋದಲ್ಲೇ ಇರ್ಬೋದು ಬೇರೆ ಜನಗಳು, ಬಟ್ ಇವರು ಸೊ ಪ್ರತಿಯೊಂದು ಸಣ್ಣ ಮೈನ್ಯೂಟ್ ಡೀಟೇಲ್ಸ್ನು ಅಬ್ಸರ್ವ್ ಮಾಡ್ತಾರೆ. ಕೇರ್ಲೆಸ್ ಇಲ್ಲ, ತುಂಬಾ ಕೇರ್ಫುಲ್ ಆಗಿರ್ತಾರೆ. ಸೊ ಹಾಗೆಯೇ ಸಪೋಸ್ ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಅವ್ರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇರೆ ಕಲೀಗನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅವರು, ಯಾರೋ ಒಬ್ಬರು ಕೇರ್ಲೆಸ್ ಆಗಿದ್ದಾರೆ, ಯಾರ್ದ್ರ ಜೊತೆ ಮಾತಾಡ್ತಿರ್ತಾರೆ ಫೋನ್ನಲ್ಲಿ ಅಂತ ಇಟ್ಕೊಳ್ಳಿ. ಆವಾಗ ಈ ಸಕ್ಸಸ್ ನಂಬರ್ 7 ಇರೋರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿ ಮೂಮೆಂಟು. ಸೊ ಇವ್ರಿಗೆ ಪವರ್ ಆಫ್ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದೆ. ಸೊ ಪ್ರತಿ ಒಂದು ಡೀಟೇಲ್ಸು ಅಬ್ಸರ್ವ್ ಮಾಡ್ತಾರೆ. ಹಾಗೆ ಅವರು ಅದಕ್ಕೋಸ್ಕರ ಅವರು ಏನೇ ದೊಡ್ಡ ಪ್ರಾಬ್ಲಮ್ ಇರಲಿ, ಅವರು ಒಳ್ಳೆ ಸೊಲ್ಯೂಷನ್ ಕೊಡೋದಕ್ಕೆ ಆಗುತ್ತೆ ಅವ್ರಿಗೆ ಇಷ್ಟನೂ ಕೂಡ ಅವ್ರಿಗೆ. ಸೊ ಹಾಗೆ ಯಾಕೆ ಗೊತ್ತಾ, ಅವ್ರದ್ದು ಈ ಪವರ್ ಆಫ್ ಅಬ್ಸರ್ವೇಷನ್ ತುಂಬ ಶಾರ್ಪ್ ಇದೆ. ಅದರಿಂದ ಏನಾಗುತ್ತೆ, ಚೆನ್ನಾಗಿ ಅಬ್ಸರ್ವ್ ಮಾಡೋದ್ರಿಂದ ಎಲ್ಲನೂ ತೊಗೊಳ್ತಾರೆ. ಬ್ರೈನ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಅದು ಕ್ಲಾರಿಟಿ ಬರುತ್ತಲ್ವ, ಅವೇರ್ನೆಸ್ ಚೆನ್ನಾಗಿರುತ್ತೆ. ಸೊ ಅದರಿಂದ ನಿಮಗೆ ಏನು ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಸೊಲ್ಯೂಷನ್ ಚೆನ್ನಾಗಿ ಹುಡುಕ್ಬೋದು. ನೀವು ಯಾವುದೇ ಸಿಚುವೇಶನ್ ಇದ್ದರೂ ಇದು ಮಾಡಿದ್ರು ಚೆನ್ನಾಗಿ ನೀವು ಸೊಲ್ಯೂಷನ್ ಸಿಕ್ಕುತ್ತೆ. ಯಾಕಂದರೆ ಎಷ್ಟೊಂದು ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದರೆ ಆಬ್ವಿಯಸ್ಲಿ ನಿಮಗೆ ಸೊಲ್ಯೂಷನ್ ಕೂಡ ಚೆನ್ನಾಗಿ ಸಿಕ್ಕುತ್ತೆ. ಸೊ ನಿಮ್ದು ಏನಾದರೂ ಸಕ್ಸಸ್ ನಂಬರ್ 7 ಆಗಿದ್ದರೆ ನೀವು ಹೇಳಿ, ನೀವು ರಿಲೇಟ್ ಮಾಡ್ಕೋತೀರಾ ನಿಮ್ಮ ಈ ಕ್ವಾಲಿಟೀಸ್ ಬಗ್ಗೆ, ನಿಮ್ಮದು ಕ್ಲಾರಿಟಿ ಮತ್ತು ನಿಮ್ಮದು ಏನು ಇದು ಇದೆ.
ಸೊ ಅದ್ರ ಬಗ್ಗೆ ಎಲ್ಲ ನಾನು ಏನು ಹೇಳಿದೆ ಪಾಯಿಂಟ್ಸ್ ಅವೆಲ್ಲ ನೀವು ರಿಲೇಟ್ ಮಾಡ್ಕೋತೀರಾ, ಎಷ್ಟು ಪಾಯಿಂಟ್ಸ್ ನೀವು ರೆಸೊನೇಟ್ ಮಾಡ್ಕೋತೀರಾ. ಸೊ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಸಕ್ಸಸ್ ನಂಬರ್ 8 ಅದ್ರ ಬಗ್ಗೆ ಮಾತಾಡೋಣ. ಸೊ ಸಕ್ಸಸ್ ನಂಬರ್ 8 ಇವರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ತುಂಬ ಸ್ಟೇಬಲ್ ಆಗಿರ್ತಾರೆ. ಆಮೇಲೆ ಪ್ರತಿಯೊಂದು ಯಾವುದೇ ಸಿಚುಯೇಷನ್, ಯಾವುದೇ ಮ್ಯಾಟರ್ ಇರಲಿ, ಏನೇ ಇರಲಿ ಎಲ್ಲದಕ್ಕೂ ಒಪಿನಿಯನ್ ಇಟ್ಕೋತಾರೆ, ಒಪಿನಿಯನೇಟೆಡ್ ಅವರು. ಆಮೇಲೆ ಹೆದರೋಲ್ಲ ಅವರು, ಹೇಳೋದಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೆದರೋದಿಲ್ಲ ಅವರು, ಸ್ಟ್ಯಾಂಡ್ ತೊಗೋತಾರೆ. ಹಾಗೆ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್. ದುಡ್ಡಿಗಿನ್ನ ಜಾಸ್ತಿ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್, ಅವರ ಆತ್ಮಾಭಿಮಾನ ತುಂಬ ಇಂಪಾರ್ಟೆಂಟ್. ಸೊ ಬಟ್ ಅದಿದ್ರೂ ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ದುಡ್ಡಿನ ಬಗ್ಗೆ, ದುಡ್ಡಿನ ವ್ಯಾಲ್ಯೂ ಬಗ್ಗೆ ಚೆನ್ನಾಗಿ ಗೊತ್ತು. ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಗೊತ್ತು ನಂಬರ್ 8. ಸೊ ಅವರು ಫ್ರೀಡಮ್ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾರೆ, ಎಂಜಾಯ್ ಮಾಡ್ತಾರೆ. ಸೊ ಹಾಗೆ ಅವರು ಒಳ್ಳೆಯದು ಲೈಫು, ಸೆಕ್ಯೂರ್ಡ್ ಲೈಫ್ನ ಎಂಜಾಯ್ ಮಾಡ್ತಾರೆ. ಅವರು ಪವರ್ ಮತ್ತು ರೆಸ್ಪೆಕ್ಟ್ ಇರುತ್ತೆ ಅವ್ರಿಗೆ ಸೊಸೈಟಿನಲ್ಲಿ. ಆಮೇಲೆ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಏನೇ ಆಗಲಿ ಅವರು ಚೆನ್ನಾಗಿ ಲೈಫಲ್ಲಿ ತುಂಬ ಚೆನ್ನಾಗಿ ಅಚೀವ್ ಮಾಡಬೇಕು, ದೊಡ್ಡ ದೊಡ್ಡದು ಆಗಿ ಅಚೀವ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಪ್ರಪಂಚ ನನ್ನನ್ನು ಆ ಅಚೀವ್ಮೆಂಟಿಂದ ನೆನಪಿಡ್ಕೋಬೇಕು, ಆ ಥರ ಅವರು ಯೋಚನೆ ಮಾಡ್ತಾರೆ. ಹಾಗೆಯೇ ಅವರು ಮಾಡಿ ಪ್ರಪಂಚ, ಸೊಸೈಟಿಗೆ ಒಂದಿಷ್ಟು ಏನಾದರೂ ನಾನು ಇದು ಮಾಡೋಣ, ಕಾಂಟ್ರಿಬ್ಯೂಟ್ ಮಾಡೋಣ, ಆ ಥರ ಅವರು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ. ನಂಬರ್ 8. ಸೊ ಫಾರ್ ಎಕ್ಸಾಂಪಲ್ ಈಗ ಸಕ್ಸಸ್ ನಂಬರ್ 8 ಇರೋರು ಅವ್ರು ಹೋದ್ಮೇಲೂ ಅವ್ರ ಬಗ್ಗೆ, ಅಥವಾ ಈಗಿಲ್ಲ, ಇಲ್ಲಿ ಎದುರುಗಡೆ ಇಲ್ಲ ಅಂದರೂ ಅವ್ರ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಓಕೆ, ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಅಷ್ಟು ಹೆಲ್ಪ್ ಮಾಡಿದ್ರು, ಇಷ್ಟು ಹೆಲ್ಪ್ ಮಾಡಿದ್ರು, ಇವ್ರ ಕಾಂಟ್ರಿಬ್ಯೂಷನ್ ಈ ಥರ ಇದೆ ಅಂತ. ಸೊ ಅವ್ರು ಹೋದ್ಮೇಲೂ ನಾವು ಸೊಸೈಟಿನಲ್ಲಿ ಅವ್ರನ್ನ ಚೆನ್ನಾಗಿ ನೆನ್ಪಿಟ್ಕೋತೀವಿ. ಸೊ ಹಾಗೆ ಇದು ನಂಬರ್ 8 ಯಾವಾಗ್ಲೂ ಚಾಲೆಂಜಸ್ಸು ಫೇಸ್ ಮಾಡ್ತಾರೆ ಲೈಫಲ್ಲಿ. ಅದು ದುಡ್ಡಿಂದು ವಿಷಯದಲ್ಲಿರ್ಬೋದು, ಅಥವಾ ಸೆಲ್ಫ್ ಎಂಪವರ್ಮೆಂಟ್ ಇರ್ಬೋದು. ತುಂಬಾ ಲೈಫಿಂದ ಅದಕ್ಕೆ ತುಂಬಾ ಅವರಿಗೆ ಚಾಲೆಂಜಸ್ ಬರುತ್ತೆ. ನ್ಯಾಚುರಲ್ ಆಗಿ ಯೂನಿವರ್ಸ್ ಅಂದರೆ ಈ ಪ್ರಪಂಚ ಇದೆಯಲ್ಲ, ನ್ಯಾಚುರಲ್ ಆಗಿ ಲೈಫಲ್ಲಿ ಜೀವನ ಅವರಿಗೆ ತುಂಬಾ ಶುರುವಿಂದನೇ ತುಂಬ ಪ್ರಾಬ್ಲಮ್ಸು, ತುಂಬ ಸ್ಟ್ರಗಲ್ ಆಗುತ್ತೆ ಅವ್ರಿಗೆ. ಸ್ಟಾರ್ಟಿಂಗಿಂದನೇ ತುಂಬ ಯಂಗ್ ಏಜಿಂದನೇ, ಚಿಕ್ಕವರಿದ್ದಾಗಿಂದನೇ ತುಂಬ ಸ್ಟ್ರಗಲ್ಸು, ತುಂಬ ಪ್ರಾಬ್ಲಮ್ಸ್, ತುಂಬ ಚಾಲೆಂಜಸ್. ಪ್ರಾಬ್ಲಮ್ಸ್ ಅನ್ನೋಕ್ಕಿಂತ ಚಾಲೆಂಜಸ್ ಅಂತ ಹೇಳ್ಬೋದು. ಚಾಲೆಂಜಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾರೆ. ಸೊ ಅದು ಇದು ಇರಬಹುದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು. ಬಟ್ ಅದೆಲ್ಲ ಅಡ್ಡಿ ಆತಂಕಗಳನ್ನ ಅವರು ಮೀರಿ ಎಷ್ಟು ಚೆನ್ನಾಗಿ ಒಳ್ಳೆ ಜೀವನನ ಕ್ರಿಯೇಟ್ ಮಾಡ್ಕೋತಾರೆ. ಅದು ಅಬಂಡೆನ್ಸ್ ಇರ್ಬೋದು, ಅಂದರೆ ಫೈನಾನ್ಷಿಯಲಿ ಸೌಂಡ್ ಸೆಕ್ಯೂರ್ಡ್ ಜೀವನ ಇರ್ಬೋದು, ಹಾಗೆಯೇ ಫ್ಯಾಮಿಲಿ ಲೈಫ್ದಿರ್ಬೋದು. ಸೊ ಎಲ್ಲನೂ ಚೆನ್ನಾಗಿ ಅವ್ರದ್ದೇ ಎಫರ್ಟ್ಸ್ ಹಾಕಿ ಅವರು ತುಂಬಾ ಚೆನ್ನಾಗಿ ಅವ್ರದ್ದು ಲೈಫ್ನ ಮಾಡ್ಕೋತಾರೆ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ಇದೆಲ್ಲ ಚಾಲೆಂಜಸ್ ಬಂದಿರೋದ್ರಿಂದ ಅದೆಲ್ಲ ಮಾಡ್ಕೋತಾರೆ. ಅವ್ರನ್ನ ನಾವು ಹೇಳ್ಬೋದು ಸೆಲ್ಫ್ ಮೇಡ್ ಪರ್ಸನ್ ಅಂತ ಏನು ಹೇಳ್ತೀವೋ ಅವ್ರನ್ನ, ಅದನ್ನು ಹಾಗೆ ಹೇಳ್ಬೋದು ನಾವು. ಹಾಗೆಯೇ ಅವ್ರ ಮೈಂಡ್ಸೆಟ್ ಯಾವಾಗಲೂ ಸಕ್ಸಸ್ ಇರುತ್ತೆ, ಸಕ್ಸಸ್ ಮೈಂಡ್ಸೆಟ್ ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ. ಇದು ನಂಬರ್ 8 ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ವಾಲಿಟೀಸ್. ಸೊ ನಿಮ್ಮದು ನಂಬರ್ 8 ಆಗಿದ್ದರೆ, ಸಕ್ಸಸ್ ನಂಬರ್ 8 ಆಗಿದ್ದರೆ, ರಿಲೇಟ್ ಮಾಡ್ಕೊಂಡ್ರಾ, ರೆಸೊನೇಟ್ ಮಾಡ್ಕೊಂಡ್ರಾ, ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಸಕ್ಸಸ್ ನಂಬರ್ 9 ನೋಡೋಣ. ಸೊ ಸಕ್ಸಸ್ ನಂಬರ್ 9 ನ್ಯಾಚುರಲ್ ಆಗಿ ತುಂಬ ಕ್ರಿಯೇಟಿವಿಟಿ ಇರುತ್ತೆ ಅವ್ರಿಗೆ. ಹಾಗೆಯೇ ಅವರು ಆರ್ಟ್ ಅಂದರೆ ತುಂಬಾ ಕ್ರಾಫ್ಟ್, ಪೇಂಟಿಂಗ್ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಎಕ್ಸಲೆಂಟ್ ಟೀಚರ್ಸ್ ಆಗ್ತಾರೆ. ನಂಬರ್ 9, ಸಕ್ಸಸ್ ನಂಬರ್ 9 ಅವ್ರು ತುಂಬ ಕಂಪ್ಯಾಷನೇಟ್ ಲೀಡರ್ಸ್ ಕೂಡ ಆಗ್ತಾರೆ. ಸೊ ಅವರು ಹ್ಯುಮ್ಯಾನಿಟಿ ಮತ್ತು ಸೊಸೈಟಿ ಬಗ್ಗೆ ಬೆನಿಫಿಷಿಯಲ್ ಆಗಿ ಇದು ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಸೊಸೈಟಿನ ಚೆನ್ನಾಗಿ ಇದು ಮಾಡೋಕ್ಕೆ, ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅದು ಇಷ್ಟ ಆಗುತ್ತೆ. ಹಾಗೆಯೇ ಕೆಲವು ಸಲ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅನ್ಕೋತಾರೆ. ಹಾಗೆಯೇ ಆಗುತ್ತೆ ಕೂಡ. ಸುಮಾರು ಪರ್ಸೆಂಟೇಜ್, ಹೈ ಪರ್ಸೆಂಟೇಜು ಈ ನಂಬರ್ 9 ಜನಗಳು ಅಂದ್ಕೊಂಡಿದ್ದು ನಿಜ ಆಗುತ್ತೆ ಅವ್ರ ಲೈಫಲ್ಲಿ. ಸೊ ಆ ಥರ ಇದನ್ನು ಪರ್ಸ್ನಾಲಿಟಿನೂ ಡೆವಲಪ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಏನಂತ ಹೇಳಿದ್ರೆ ಅವರು ಯಾವಾಗಲೂ ಅವ್ರ ಲೈಫಲ್ಲಿ ಏನು ಆ್ಯಕ್ಚುಲಾಗಿ ಈಗ ಈ ಮೂಮೆಂಟಲ್ಲಿ ಏನಾಗ್ತಿದೆ ಅದ್ರ ಕಡೆ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಾರೆ ಅವರು. ಸೊ ಹಿಂದಿಂದು ನೆನ್ನೆದು ಏನೋ ಆಗೋಗ್ಬಿಟ್ಟಿದೆ, ನಾಳೆ ಏನಾಗುತ್ತೆ ಗೊತ್ತಿರಲ್ಲ. ಸೊ ನಾಳೆ ಬಗ್ಗೆನೂ ಗಮನ ಇಲ್ಲ ಅವ್ರಿಗೆ, ಫೋಕಸ್ ಮಾಡಲ್ಲ, ನೆನ್ನೆ ಬಗ್ಗೆನೂ ಫೋಕಸ್ ಮಾಡಲ್ಲ. ಈ ಮೊಮೆಂಟ್ ಏನಿದೆ, ಪ್ರೆಸೆಂಟ್ ಮೊಮೆಂಟ್ ಕಡೆ ಫುಲ್ ಅವರು ಫೋಕಸ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಇರುತ್ತೆ. ಹಾಗಾಗಿ ಪ್ರೆಸೆಂಟ್ ಮೊಮೆಂಟಲ್ಲಿ ಇರೋದ್ರಿಂದ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಅವ್ರಿಗೆ ಏನು ಅಂದ್ಕೊಂಡಿದ್ದು ಸಕ್ಸಸ್ ಸಿಕ್ಕಲಿಕ್ಕೆ, ಅವ್ರು ಏನು ಅಂದ್ಕೊಂಡಿದ್ದು ಅದೆಲ್ಲ ಆಗಲಿಕ್ಕೆ ಅದರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅವ್ರಿಗೆ. ಹಾಗೆ ನೀವು ನ್ಯಾಚುರಲ್ ಟೀಚರ್, ಹೇಳಿದಾಗೆ ನ್ಯಾಚುರಲ್ ಟೀಚರ್. ಸೊ ಆಮೇಲೆ ನಿಮಗೆ ಚೆನ್ನಾಗಿ ನಾಲೆಡ್ಜ್ ಏನಿದೆ ಎಲ್ಲೆಲ್ಲಿ ನೋಡ್ತೀರಾ, ಮಾಡ್ತೀರಾ, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲನೂ ಗ್ರಾಸ್ ಮಾಡ್ಕೊಂಡಿರ್ತೀರ, ಎಲ್ಲ ಕಲ್ತ್ಕೊಂಡಿದ್ದು ಮಾಡಿದ್ದೆಲ್ಲ ಚೆನ್ನಾಗಿ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ ಅದು. ಸೊ ಅಷ್ಟೊಂದೆಲ್ಲ ಇರುತ್ತೆ. ಈಗ 1 ವರ್ಷ ಹಿಂದೆ ಏನೋ ನೋಡಿರ್ತೀರ, ಓದಿರ್ತೀರ, ಬುಕ್ಸ್ ಓದಿರ್ತೀರ, ಅದೆಲ್ಲ ತಲೆಯಲ್ಲಿರುತ್ತೆ. ಮತ್ತು ನಾಳೆಗೇನೋ ಅಥವಾ ಇವತ್ತೇನೋ ಅಥವಾ
ಏನೋ ಒಂದು ಆ ವಿಷಯದ ಬಗ್ಗೆ ಬಂತು ಅಂದಾಗ ಅದ್ರ ತಕ್ಷಣಕ್ಕೆ ನಿಮಗೆ ಬರುತ್ತದು. ತಲೆಯಲ್ಲೆಲ್ಲ ಇರುತ್ತಲ್ಲ ಅದು ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನೀವು. ಸೊ ಅದರಿಂದ ಏನಾಗುತ್ತೆ, ಅದು ಸುತ್ತಮುತ್ತಲು ಇರೋ ಜನಗಳಿಗೆಲ್ಲ ವಾವ್! ಇವರಿಗೆಲ್ಲ ಎಷ್ಟು ಚೆನ್ನಾಗಿ ಗೊತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಯಾವ್ಯಾವ ಓದಿದ್ದು ಮಾಡಿದ್ದು ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿರುತ್ತೆ. ಸೊ ಏನು ರಿಜಿಸ್ಟರ್ ಆಗಿರುತ್ತೆ ಮೈಂಡಲ್ಲಿ, ಅದು ಯಾವಾಗಾರ ಒಂದು ಟೈಮಲ್ಲಿ ಬರುತ್ತೆ ಅವ್ರದ್ದು ಯೂಸ್ ಮಾಡ್ಕೋತಾರೆ ಅವರು. ಸೊ ಹಾಗಾಗಿ ಅದೇನನ್ಸುತ್ತೆ ಅಂದರೆ ಲೈಫ್ ಇದೆಯಲ್ಲ ಅದು ಮ್ಯಾಜಿಕ್ಕಿಂದ ಇಟ್ ಈಸ್ ಫುಲ್ ಆಫ್ ಮ್ಯಾಜಿಕ್ ಅನಿಸುತ್ತೆ. ಯಾಕಂದರೆ ಅವರು ತುಂಬ ನ್ಯಾಚುರಲಿ ಅವ್ರದ್ದು ಒಂಥರ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರ ಜೊತೆಗೆ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ ಅವರು. ಎಲ್ಲರ ಜೊತೆ ಕ್ವಿಕ್ಕಾಗಿ ಕನೆಕ್ಷನ್ಸ್ ಆಗುತ್ತೆ. ಹಾಗೆಯೇ ಯಾರು ನಂಬರ್ 9 ಜೊತೆ ಮಾತಾಡ್ತಾರೋ ಅವ್ರಿಗೆ ಏನನ್ಸುತ್ತೆ, ತುಂಬ ವರ್ಷಗಳಿಂದ ನಾವು ಇವ್ರನ್ನ ನೋಡಿದ್ದೀವಿ, ಇವ್ರು ಗೊತ್ತು ನಮಗೆ ಅಂತ ಅನಿಸುತ್ತೆ. ಆ ಒಂದು ಮ್ಯಾಗ್ನೆಟಿಸಮ್ ಇರುತ್ತೆ. ಅಂದರೆ ಅವರಿಗೆ ಬೇರೆ ಎಲ್ಲ ಜನಗಳನ್ನ ಇಂಪ್ರೆಸ್ ಮಾಡೋ ಆ ಪವರ್ ಇರುತ್ತೆ. ಅದೊಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ. ಸೊ ಒಂದು ಇದೆಯಲ್ಲ, ಅಂದರೆ ಅವರು ರಿಯಲ್ ಆಗಿ ಇರ್ಬೋದು ಅಂತಿಲ್ಲ, ಅವ್ರಿಗೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತಾರಲ್ಲ, ಹಾಗೇ ಅವರು ಕೆಲವೊಂದು ವಿಷಯಗಳು ಯಾವುದೇ ಲೈಫಲ್ಲಿ ಬಂದ್ರೂ ಅವ್ರು ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ಕೊಂಡು ಮುನ್ನುಗ್ಗಿ ಮಾಡ್ತಾರವರು. ಅದು ಮಾಡೋಕ್ಕೆ ಶುರು ಮಾಡಿ ಎಲ್ಲ ಮಾಡಿದಾದ್ರೆ ಆ್ಯಕ್ಚುಲಾಗೂ ಕಾನ್ಫಿಡೆನ್ಸ್ ಬರುತ್ತೆ. ಆ ಥರ ನೀವು ಆ್ಯಕ್ಚುಲಾಗಿ ಮಾಡೋದು ಅನ್ಕೊಂಡು ಪರವಾಗಿಲ್ಲ ಅಂತ ಮುನ್ನುಗ್ಗಿ ಮಾಡಿದ್ರೆ ಅದು ಆ್ಯಕ್ಚುಲಾಗೂ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವರೆಲ್ಲ ಎಷ್ಟೊಂದು ವಿಷಯಗಳ ಬಗ್ಗೆ ಎಷ್ಟೊಂದು ಇದನ್ನು ಅದಕ್ಕೇ ಅವರು ಎಲ್ಲನೂ ಮಾಡ್ತಾರೆ. ಅದರಿಂದ ಅವರಿಗೆ ಮಾಡೋಕ್ಕೆ ಸಾಧ್ಯ. ಸೊ ನೀವು ಸಕ್ಸಸ್ ನಂಬರ್ 9 ಆಗಿದ್ದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ವಿಷಯಗಳ ಬಗ್ಗೆ ನೀವು ರೆಸೊನೇಟ್ ಮಾಡಿದ್ರಿ ಅಂತ. ಸೊ ಈಗ ಸಕ್ಸಸ್ ನಂಬರ್ 11. ಸೊ ನಿಮ್ಗೆ ಗೊತ್ತಿದ್ದೀರಾ, ಅದು ಮಾಸ್ಟರ್ ನಂಬರ್. 11 ಮತ್ತು 22 ಮಾಸ್ಟರ್ ನಂಬರು. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದು, ಹೇಗೆ ಬಂತು ನಿಮಗೆ 11 ಅಂತ ಗೊತ್ತಲ್ವಾ? ಸೊ ಇಲ್ಲ ಅಂದರೆ ನೀವು ಮತ್ತೆ ಹೋಗಿ ಇದನ್ನು ನಾನು ಶಾರ್ಟ್ಸ್ ಮಾಡಿದ್ದೀನಿ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಮ ಸಕ್ಸಸ್ ನಂಬರು. ಅದು 11 ಬಂದರೆ ನೀವು ಆ್ಯಡ್ ಮಾಡಿ 2 ಮಾಡೋಕ್ಕೆ ಹೋಗಬಾರ್ದು, 11 ಹಾಗೆ ಇಟ್ಕೋಬೇಕು. ಸೊ ಈಗ ನಿಮ್ಮ 11 ಬಂದಿದ್ರೆ ನಿಮ್ಮ ಸಕ್ಸಸ್ ನಂಬರ್ 2 ಕ್ವಾಲಿಟೀಸು ನಿಮ್ಗೆ ಅಪ್ಲೈ ಆಗುತ್ತೆ. ಓಕೆ, ಹಾಗೆ ಸಕ್ಸಸ್ ನಂಬರ್ 11ರದ್ದು ಎಕ್ಸ್ಟ್ರಾ ಕ್ವಾಲಿಟೀಸ್ ನಿಮಗೆ ಆ್ಯಡ್ ಆಗುತ್ತೆ. ಹಾಗಾಗಿ ನಿಮ್ಮದು ಸಕ್ಸಸ್ ನಂಬರ್ 2 ಕೂಡ ನೋಡಿ ನೀವು ಹಳೆ ಇದರಲ್ಲಿ ಪಾರ್ಟ್ 1ಗೆ ಹೋಗಿ. ಸೊ ಆಮೇಲೆ ಇದನ್ನು ಕೂಡ ಅಡಿಷನಲ್ ಏನು ನಾನು ಹೇಳ್ತಿದ್ದೀನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಟ್ರಿಬ್ಯೂಟ್ಸು, ಅದನ್ನು ಕೂಡ ನೀವು ತಿಳ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮದು ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ಸುಮ್ಮನೆ ನೀವು ಜನಗಳ ಜೊತೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅವ್ರ ಬಗ್ಗೆ ತಿಳ್ಕೊತೀರಾ, ಫೇಸ್ ರೀಡಿಂಗ್ ಅಂತಾರಲ್ಲ, ಹಾಗೆ ಇಂಟ್ಯೂಷನಿಂದ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು, ನೀವು ತುಂಬಾ ಕನಸುಗಾರ, ಅಂದರೆ ಡ್ರೀಮಿ ಪರ್ಸನ್. ತುಂಬಾ ಡ್ರೀಮ್ಸ್ ಇರುತ್ತೆ, ನೀವು ತುಂಬಾ ಚೆನ್ನಾಗಿ ದೊಡ್ಡದು ಕನಸುಗಳನ್ನ ಕಾಣ್ತೀರಾ. ಅಂದರೆ ಇದು ಕಣ್ಣು ಬಿಟ್ಕೊಂಡೇ ಓಪನ್ ಐಸಿಂದ ಕಾಣೋದು ಕನಸು ಅಂತಾರಲ್ಲ ಹಾಗೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಡೌನ್ ಸೈಡು ಕೆಲವು ಸಲ ವೇಸ್ಟ್ ಆಗುತ್ತೆ ಟೈಮ್. ಸುಮ್ಮನೆ ಕನಸು ಕಾಣೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಅದು ನೀವು ಸೆನ್ಸಿಟಿವ್ ಆಗಿರೋದ್ರಿಂದ ನಿಮಗೆ ಅದು ಸ್ವಲ್ಪ ಅದಿದ್ದೇ ಇದೆ. ಹಾಗೆ ಸಣ್ಣ ವಿಷಯಗಳಿಗೂ ನೀವು ಹರ್ಟ್ ಮಾಡ್ಕೋತೀರ. ಯಾಕಂದರೆ ನೀವು ಕನಸುಗಾರ, ನೀವು ಡ್ರೀಮ್ ಪರ್ಸನ್ ಅಲ್ವಾ. ಡ್ರೀಮ್ ಮಾಡೋ ಪರ್ಸನ್, ನೀವು ತುಂಬ ಕ್ರಿಯೇಟಿವ್ ಆರ್ಟಿಸ್ಟಿಕ್ ನೇಚರ್ ಇರುತ್ತೆ. ಹಾಗೆ ತುಂಬಾ ಎಕ್ಸ್ಟ್ರಾ ಸೆನ್ಸಿಟಿವ್. ಸಣ್ಣ ವಿಷಯಗಳಿಗೂ ನಿಮಗೆ ನೋವಾಗುತ್ತೆ, ಹರ್ಟ್ ಆಗುತ್ತೆ ನಿಮಗೆ. ಸೊ ಹಾಗೆಯೇ ನಿಮಗೆ ಈ ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿದೆ. ತುಂಬ ಎಕ್ಸ್ಟ್ರಾರ್ಡಿನರಿ ಪವರ್ ಆಫ್ ಇಮ್ಯಾಜಿನೇಷನ್ ಇದೆ. ಪ್ಲಸ್ ಈಗ ನಾನು ಸಕ್ಸಸ್ ನಂಬರ್ 2 ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನೆಲ್ಲನೂ ನಿಮಗೆ ಅಪ್ಲೈ ಆಗುತ್ತೆ. ಸೊ ಮತ್ತೆ ನೀವು ನೋಡಿಲ್ಲ ಅಂದರೆ ಅದನ್ನು ಖಂಡಿತ ಹೋಗಿ ನೋಡಿ, ಅದನ್ನು ಅಪ್ಲೈ ಆಗುತ್ತೆ. ಈಗ ಸಕ್ಸಸ್ ನಂಬರ್ 22 ತಗೊಳ್ಳೋಣ. ಸೊ 22 ಇದು ನಾನು 11 ಹೇಳಿದಾಗೇ ಇದು 22 ಆ್ಯಡ್ ಮಾಡಿದ್ರೆ 2 + 2 4 ಆಗುತ್ತೆ. ಸೊ ನಿಮಗೂ ಅಷ್ಟೇ. ಸೊ ಸಕ್ಸಸ್ ನಂಬರ್ 4 ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಪ್ಲಸ್ ಈಗ 22 ಸಪ್ರೇಟ್ ಒಂದಿಷ್ಟು ಹೇಳ್ತೀನಿ ಈಗ, ಅದನ್ನು ಅಪ್ಲೈ ಆಗುತ್ತೆ. ಸೊ ನೀವು ಅಷ್ಟೇ ಸಕ್ಸಸ್ ನಂಬರ್ 4 ಪಾರ್ಟ್ 1ಅಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿ, ಅದು ನಿಮಗೆ ಅಪ್ಲೈ ಆಗುತ್ತೆ. ಸೊ ಈಗ ಅಡಿಷ್ನಲ್ ಏನು ಟ್ರೇಟ್ಸ್ ಇದೆ ಅದನ್ನು ಹೇಳ್ತೀನಿ. ಸೊ ನಿಮ್ಮದು ಪ್ರಾಕ್ಟಿಕಲ್ ನೇಚರ್, ನೀವು ಲೈಫ್ನ ಹೇಗೆ ಅಪ್ರೋಚ್ ಮಾಡ್ತೀರಾ, ತುಂಬ ಪ್ರಾಕ್ಟಿಕಲಾಗಿ ಮಾಡ್ತೀರಾ. ಆಮೇಲೆ ನಿಮ್ಮ ರಿಸರ್ವ್ಡ್ ನೇಚರ್ ನಿಮ್ಮದು. ಆಮೇಲೆ ಸೊ ನೀವು ಯಾವುದಾದ್ರೂ ಒಂದು ಪರ್ಪೋಸ್ ಇದ್ದರೆ ಪರ್ಪೋಸ್ಫುಲ್ ಲೈಫ್ ಲೀಡ್ ಮಾಡ್ತೀರಾ. ಆಮೇಲೆ ಏನಾದ್ರು ಕೆಲಸಗಳು ಸುಮ್ಮನೆ ವೇಸ್ಟಾಗಿ ಮಾಡಲ್ಲ, ಏನಾದ್ರು ಪರ್ಪೋಸ್ ಇರುತ್ತೆ. ನೀವು ಏನೇ ಟಾಸ್ಕ್ ಮಾಡಿದ್ರು ಏನು ಮಾಡಿದ್ರು ಅದಕ್ಕೆ ಒಂದು ಪರ್ಪೋಸ್ ಇರುತ್ತೆ. ಏನಾದ್ರು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಏನು ಸೆನ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ವಾಲ್ವೇ ಆಗೋದಿಲ್ಲ, ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಂಬರ್ 22 ಆಗಿದ್ರೆ ನಿಮ್ಮದು ತುಂಬ ರೆವಲ್ಯೂಷನರಿ ಇರುತ್ತೆ. ನಿಮ್ಮದು ಐಡಿಯಾಸ್ ಇದೆಯಲ್ಲ ತುಂಬ ರೆವಲ್ಯೂಷನರಿ ಆಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ನಿಮಗೆ ಶುರುಗೆ ನಿಮ್ಮದು ಐಡಿಯಾಸ್ ಎಲ್ಲ ಯಾರಿಗೂ ಅಷ್ಟು ಗೊತ್ತೇ ಆಗಲ್ಲ, ಸ್ಟಾರ್ಟಿಂಗು ಅರ್ಥನೂ ಆಗಲ್ಲ. ಆಮೇಲೆ ಗೊತ್ತಾಗುತ್ತೆ, ಅದು ಅರ್ಥ ಆಗ್ತಾ ಕ್ಲಿಯರ್ ಆಗಿ ಅದನ್ನು ಆ್ಯಕ್ಚುಲಾಗಿ ಆಗೋಕ್ಕೆ ಶುರು ಆದಮೇಲೆ ಅದು ಎಷ್ಟು ರಿವಲ್ಯೂಷನರಿ ಅಂತ ನಿಮಗೆ ಬೇರೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಹಾಗೆಯೇ ನೀವು
ಈ ಟೈಮ್ಗಿನ್ನ ಮುಂದೆ ಇರ್ತೀರ ನೀವು. ಅಂದರೆ ಅಹೆಡ್ ಆಫ್ ಯುವರ್ ಟೈಮ್ ಅಂತಾರಲ್ಲ ಹಂಗೆ. ಯಾವುದೇ ಇದ್ರೂ ಅದು ನಿಮಗೂ ಗೊತ್ತಿರಲ್ಲ, ಅದು ಬೇರೆಯವ್ರಿಗೂ ಗೊತ್ತಾಗಲ್ಲ. ನೀವು ತುಂಬಾ ಫ್ಯೂಚರಿಸ್ಟಿಕ್ ಆಗಿದ್ದೀರಾ ಅಂತ ಅನ್ನೋದು. ಅದು ನಿಮ್ಗೆ ರಿಯಲೈಸೇ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಏನೋ ನಿಮ್ಮ ಫ್ರೆಂಡ್ಸು ಇವರು ಇರ್ತಾರ, ನಿಮ್ಮ ಈ ಪೊಟೆನ್ಷಿಯಲ್ನ ಅರ್ಥ ಮಾಡಿಕೊಂಡು ರಿಯಲೈಸ್ ಮಾಡ್ಕೊಳ್ಳೋ ಅಂಥವ್ರು ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೂ ನೀವು ಅರ್ಥ ಮಾಡ್ಕೋಬೇಕಲ್ಲ, ನಿಮ್ದು ಏನೇನು ಕ್ವಾಲಿಟೀಸ್ ಇದೆ, ನಿಮ್ದು ಎಷ್ಟು ಐಡಿಯಾಸ್ ಎಷ್ಟು ರೆವಲ್ಯೂಷನೈಸ್ ಆಗಬಹುದು ಅನ್ನೋದು. ಇನ್ನು ನೀವು ಬೇರೆಯವರು ಅರ್ಥ ಮಾಡ್ಕೊಂಡು ರೆಕಗ್ನೈಸ್ ಮಾಡಿದ್ರೆ ನಿಮಗೆ ಮೋಟಿವೇಟ್ ಮಾಡ್ತಾರೆ, ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ನೀವು ಆರಿಸ್ಕೊಂಡು ನಿಮಗೆ ಯಾರು ನಿಮಗೆ ಹೆಲ್ಪ್ ಆಗುತ್ತೆ ಅಂಥವ್ರದ್ದು ಸ್ನೇಹ ಮಾಡಿ, ಅಂಥ ಸರ್ಕಲ್ನ ಬಿಲ್ಡ್ ಮಾಡಿ. ಇದು ಸಕ್ಸಸ್ ನಂಬರ್ 22. ಪ್ಲಸ್ ನಿಮ್ಮದು ಸಕ್ಸಸ್ ನಂಬರ್ 4ರದ್ದು ಟ್ರೇಡ್ಸ್ನ ನೀವು ನೋಡಿ ಹೋಗಿ. ಸೊ ಇದು ಸಕ್ಸಸ್ ನಂಬರ್ 11 ಮತ್ತು 22 ಮತ್ತು 6ರಿಂದ 9 ಈ ಪಾರ್ಟಲ್ಲಿ ಹೇಳಿದೆ. ಸೊ 1ರಿಂದ 5 ನಾನು ಹಳೇದು ಭಾಗ 1ರಲ್ಲಿ ಪಾರ್ಟ್ 1ಅಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿಗೆ ನಾನು 1, 2, 3, 4, 9 ತನಕ ಮತ್ತು 11, 22 ಇಲ್ಲಿ ತನಕ ಪೂರ್ತಿ ನಾನು ಎಲ್ಲದ್ರದ್ದು ಸಕ್ಸಸ್ ನಂಬರ್ದು ಟ್ರೇಡ್ಸ್, ಪರ್ಸ್ನಾಲಿಟಿ, ಇದು ಸ್ಟ್ರೆಂತ್ಸ್ ಇರ್ಬೋದು, ಚಾಲೆಂಜಸ್ ಇರ್ಬೋದು, ವೀಕ್ನೆಸಸ್ ಇರ್ಬೋದು, ಅದನ್ನೆಲ್ಲ ತಿಳಿಸ್ಕೊಟ್ಟೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಖಂಡಿತ ನನಗೆ ತಿಳಿಸಿ. ನೀವೇನಾದ್ರು ರೆಸೊನೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಳಿದ್ನಲ್ಲ ರೀಸನ್ಸ್, ಇದೊಂದೇ ಆಸ್ಪೆಕ್ಟ್ ಅಲ್ವಲ್ಲ. ಸೊ ಅದನ್ನು ತಿಳಿಸಿ ನೀವು. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಇದನ್ನು ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿಲ್ಲ ಅಂದರೆ. ಯಾಕಂದರೆ ಆಲ್ಮೋಸ್ಟ್ 1,000 ಸಬ್ಸ್ಕ್ರೈಬರ್ಸ್ ಮಧ್ಯದಲ್ಲಿ ನಿಂತೋಗ್ಬಿಟ್ಟಿದೆ. ಸುಮಾರು ದಿನದಿಂದ ಇದಾಗ್ತಾ ಇಲ್ಲ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹೇಳಿ ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಸೊ ಇನ್ಯಾವ ಟಾಪಿಕ್ಸ್ ಬಗ್ಗೆ ನಾನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ, ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಸೊ ಮತ್ತೆ ನೋಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.